ಒಂದು ಗೋಲ್ಡ್ ಮೆಡಲ್ನ ಕನಸು ಕಮರಿ ಹೋಯಿತು. ಆದರೆ ಮತ್ತೊಂದು ಕನಸು ಇನ್ನೂ ಕೂಡ ಹಾಗೆಯೇ ಇದೆ. ಒಲಿಂಪಿಕ್ಸ್ನಲ್ಲಿ ಭಾರತಕ್ಕೆ ಇವತ್ತು ಅತ್ಯಂತ ಮಹತ್ವದ ದಿನ. ಭಾರತದ ಗೋಲ್ಡನ್ ಬಾಯ್ ನೀರಜ್ ಚೋಪ್ರಾ ಫೈನಲ್ ಪಂದ್ಯದಲ್ಲಿ ಸೆಣಸಾಡಲಿದ್ದಾರೆ. ಮತ್ತೊಂದು ಪದಕದ ಭರವಸೆಯನ್ನ ಮೂಡಿಸಿದ್ದಾರೆ ನೀರಜ್ ಚೋಪ್ರಾ. ಇವತ್ತು ರಾತ್ರಿ ಒಲಿಂಪಿಕ್ಸ್ನಲ್ಲಿ ಜಾವೆಲಿನ್ ಥ್ರೋ ಫೈನಲ್ ಪಂದ್ಯಾಟ ನಡೀತಾ ಇದೆ. ರಾತ್ರಿ 11:55ಕ್ಕೆ ಈ ಪಂದ್ಯ ಆರಂಭ ಆಗುತ್ತೆ. ಜಾವೆಲಿನ್ ಥ್ರೋ ಫೈನಲ್ ಪಂದ್ಯದಲ್ಲಿ ನೀರಜ್ ಚೋಪ್ರಾ ಚಿನ್ನದ ಪದಕವನ್ನ ಗೆಲ್ಲುವಂತಹ ಭರವಸೆಯನ್ನ ಮೂಡಿಸಿದ್ದಾರೆ. ಒಟ್ಟು 12 ಮಂದಿ ಫೈನಲ್ನಲ್ಲಿ ಭಾಗಿಯಾಗುವುದಕ್ಕೆ ಅರ್ಹತೆಯನ್ನ ಪಡೆದಿರೋದು. 12 ಮಂದಿ ಪೈಕಿ ನೀರಜ್ ಟಾಪ್ 3ಯಲ್ಲಿ ಬಂದ್ರೆ ಪದಕ ಬರೋದು ಗ್ಯಾರಂಟಿ. ಕಳೆದ ಗ್ರೂಪ್ ಬಿ ವಿಭಾಗದಲ್ಲಿ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಸ್ಪರ್ಧೆಯನ್ನ ಮಾಡುವಂತಹ ಸಂದರ್ಭದಲ್ಲಿ 89.34 ಮೀಟರ್ ದೂರ ಜಾವೆಲಿನ್ನ ಎಸೆದು ದಾಖಲೆಯನ್ನ ಮೆರೆದಿದ್ದು ನೀರಜ್ ಚೋಪ್ರಾ. ಕಳೆದ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಅವರು ಗೋಲ್ಡ್ ಮೆಡಲ್ ಅನ್ನ ಗೆದ್ದಂತಹ ಸಂದರ್ಭದಲ್ಲಿ ಅವರು ಎಸೆದಿದ್ದು 87.58 ಮೀಟರ್ ದೂರದಷ್ಟು. ಹಾಗಾಗಿ ಈ ಬಾರಿ ನೀರಜ್ ಚೋಪ್ರಾ ಅವರ ಮೇಲೆ ಕುತೂಹಲ ಬೆಟ್ಟದಷ್ಟಿದೆ. ಚಿನ್ನದ ಪದಕ ಗೆಲ್ಲಬಹುದು ಅನ್ನುವಂಥ ನಿರೀಕ್ಷೆ ಕೋಟ್ಯಂತರ ಭಾರತೀಯರದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.